ಮಾದಿಗ ಸಮಾಜದ ಮುಖಂಡರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ವಸಂತ್ ಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಶ್ರೀ ಮಾದರ ಚೆನ್ನಯ್ಯ ಸೇವಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಜೆಎಂ ಮೌನೇಶ್ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ವಸಂತ್ ಕುಮಾರ್ ಅವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದೆ. ವಸಂತ್ ಕುಮಾರ್ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷ ಬಲವರ್ಧನೆಗೆ ಅವರು ಶ್ರಮಿಸಿದ್ದಾರೆ. ವಸಂತ್ ಕುಮಾರ್ ತಂದೆ ಆಂಜನೇಯುಲು ದಶಕಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಾಗೂ ನಗರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕುಟುಂಬದ ಮಾದರಿಯಲ್ಲಿ ವಸಂತ್ ಕುಮಾರ್ ಅವರು ಕೂಡ 1 ದಶಕಗಳ ಕಾಲ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಕಳೆದ 3 ದಶಕಗಳಿಂದ ಮಾದಿಗ ಸಮುದಾಯಕ್ಕೆ ಸಚಿವ ಸ್ಥಾನ ದೊರೆತಿಲ್ಲ. ಕೇವಲ 1990ರಲ್ಲಿ ಕಲಬುರಗಿಯ ರಾಮಕೃಷ್ಣ ಅವರು ಸಚಿವರಾಗಿದ್ದರು. ಇದುವರೆಗೂ ಈ ಭಾಗದಲ್ಲಿ ಮಾದಿಗ ಸಮುದಾಯಕ್ಕೆ ಯಾವುದೇ ಸಚಿವ ಸ್ಥಾನ ನೀಡಿಲ್ಲ ಎಂದರು. ವಸಂತ್ ಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಧಾನಸಭೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ತಂದೆಯವರು ಜಿಲ್ಲಾಧ್ಯಕ್ಷರಾಗಿ ಮತ್ತು ನಗರಸಭೆ ಅಧ್ಯಕ್ಷರಾಗಿ ಎಲ್ಲಾ ಸಮಾಜದ ಜೊತೆ ಒಳ್ಳೆಯ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂತ ವ್ಯಕ್ತಿಯಾಗಿರ್ತಾರೆ. ಅದೇ ರೀತಿ ಅವರ ತಂದೆಯ ಒಂದು ಆಧೀನದಲ್ಲಿ ಅವರ ಮಗ ಸ್ವತಂತ್ರರಾಗಿ ಮತ್ತು ರಾಜಕೀಯದಲ್ಲಿ ಎಲ್ಲಾ ಮಟ್ಟದಿಂದ ಒಳ್ಳೆಯ ರೀತಿಯಿಂದ ಇಡೀ ನಮ್ಮ ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ನಗರ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತಮ ಬಾಂಧವ್ಯ ಎಲ್ಲಾ ಸಮಾಜ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದಿಕೊಂಡ್ರು. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ 1 ದಶಕಗಳ ಕಾಲ ಸೇವೆ ಜಿಲ್ಲಾಧ್ಯಕ್ಷರಾಗಿ ಮಾಡಿದಂತ ನಮ್ಮ ಸಮಾಜ ಮಾದಿಗ ಸಮಾಜದ ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ಕಾರ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಮತ್ತು ಅದರ ಜೊತೆಗೆ ಎಮ್ಎಲ್ಎ ಸ್ಥಾನ ಕೊಟ್ಟಿದೆ. ಅದರ ಜೊತೆಗೆ ನಮ್ಮ ಸಮಾಜ ಇಡೀ ನಮ್ಮ ರಾಯಚೂರು ಜಿಲ್ಲೆಯಾದಂತ 4 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ನಮ್ಮ ಮಾದಿಗ ಸಮಾಜಕ್ಕೆ ಇನ್ನೊಂದು ಸಚಿವ ಸ್ಥಾನ ಕೊಟ್ಟು ಅವರಿಗೆ ಇನ್ನೂ ನಮ್ಮ ಸಮಾಜವನ್ನು ಬೆಳೆಸೋದಕ್ಕೆ ಮತ್ತು ಇನ್ನೂ ಬೇರೆ ಬೇರೆ ರೀತಿಯಿಂದ ಕಾರ್ಯಪ್ರವೃತ್ತರಾಗಿ ಎಲ್ಲಾ ಸಮಾಜಗಳಿಗೆ ಅನುಕೂಲ ಆಗಂಗ ಮತ್ತು ನಮ್ಮ ರಾಯಚೂರು ನಗರ ರಾಯಚೂರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅವ್ರಿಗೂ ಒಂದು ಯುವ ಪ್ರತಿಭೆ ಇದ್ದಂಗಿದ್ದಾರೆ. ಅವ್ರಿಗೂ ಒಂದು ಸಚಿವ ಸ್ಥಾನ ಕೊಟ್ಟು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕಂತೇಳಿ ನಮ್ಮ ಒಂದು ಮನವಿ ಮಾದರ ಚೆನ್ನಯ್ಯ ಸೇವಾ ಸಮಿತಿಯಿಂದ. ಅದ್ರ ಜೊತೆಗೆ ಇಡೀ ನಮ್ಮ ಮಾದಿಗ ಸಮಾಜ ಕಲ್ಯಾಣ ಕರ್ನಾಟಕ ಸಮೀಪದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರತಿ ತಿಂಗಳಂತೆ ಜೂನ್ ತಿಂಗಳ ಹುಂಡಿ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. ಜೂನ್ ತಿಂಗಳ 21 ದಿನಗಳ ಅವಧಿಯಲ್ಲಿ ಭಕ್ತರು ಸಲ್ಲಿಸಿದ ಕಾಣಿಕೆಯಿಂದ ಒಟ್ಟು 3,72,40,530 ರೂಪಾಯಿ ನಗದು ಸಂಗ್ರಹವಾಗಿದೆ. ಇದರ ಜೊತೆಗೆ 67 ಗ್ರಾಂ ಚಿನ್ನ ಹಾಗೂ 511 ಗ್ರಾಂ ಬೆಳ್ಳಿ ಕೂಡ ಭಕ್ತರಿಂದ ಕಾಣಿಕೆಯಾಗಿ ಲಭಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಮಠದ ವ್ಯವಸ್ಥಾಪಕರಾದ ಶ್ರೀನಿವಾಸ ರಾವ್, ಗುರುವಾರ ಸಂಜೆ 4 ಗಂಟೆಗೆ ಹುಂಡಿ ಎಣಿಕೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಉದಾರವಾಗಿ ಕಾಣಿಕೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ನೀಡುವಂತೆ ಮುನ್ನೂರು ಸಮಾಜದ ಉಪ ಅಧ್ಯಕ್ಷರಾದ ವಿ. ಲಕ್ಷ್ಮೀರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಬೋಸರಾಜ್ ಅವರು ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದ್ದಾರೆ. 3 ವರ್ಷದ ಅವಧಿಯಲ್ಲಿ ಸಚಿವರಾಗಿ ಅವರು ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿದ್ದಾರೆ. 2 ಸಲ ಶಾಸಕರಾಗಿ, 3 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷ ಸಂಘಟನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದಾರೆ. ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರೂ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಬೋಸರಾಜ್ ಅವರಿಗೆ ಉಸ್ತುವಾರಿ ಸಚಿವ ಸ್ಥಾನ ವಹಿಸಿದರೆ ಜಿಲ್ಲೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಮುಂದಿನ ಚುನಾವಣೆಯಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲು ಅನುಕೂಲವಾಗುತ್ತದೆ. ಕಾಪು ಸಮಾಜದಿಂದ, ರಾಯಚೂರು ಮುನ್ನೂರು ಕಾಪು ಸಮಾಜದಿಂದ ಎಲ್ಲರೂ ಸೇರಿಕೊಂಡು ಹಿರಿಯರು, ನಮ್ಮ ಮುನ್ನೂರು ಕಾಪು ಮುಖ್ಯವಾದ ಸದಸ್ಯರಾಗಿ ಎಲ್ಲರೂ ಇಲ್ಲಿ ಇವತ್ತಿನ ದಿವಸ ಬಂದು ನಮ್ಮ ಸರ್ಕಾರಕ್ಕೆ ಒಂದು ಬೇಡಿಕೆ ಮಾಡ್ತಾ ಇದ್ದೀವಿ. ನೇರವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಆಗಲಿ, ಇಲ್ಲ ನಮ್ಮ ಮಾಜಿ CM ಆಗಿರುವಂಥ ಸಿದ್ದರಾಮಯ್ಯ ಸಾರ್ಗೂ ಆಗಲಿ, ಇಲ್ಲಿ ನಡೆದಿರುವಂಥ ವಿಚಾರ ಏನು ಅಂತಂದರೆ, ಪ್ರತಿಯೊಬ್ಬರಿಗೆ ಎಲ್ಲ ಡಿಸ್ಟಿಕ್ಕಲ್ಲಿ ಕೂಡ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಯಚೂರಿಗೆ
ಕೊಟ್ಟಿರೋದು ಒಂದು ಸಚಿವ ಸ್ಥಾನ, ಅದರಲ್ಲಿ ನಮಗೆ ಉಸ್ತುವಾರಿ ಕೂಡ ಕೊಡಲಿಲ್ಲ. ಆ ಒಂದು ಸಚಿವ ಸ್ಥಾನ ಕೊಟ್ಟಿರೋದ್ರಿಂದ ನಮ್ಮ ರಾಯಚೂರಲ್ಲಿ ಎಷ್ಟೊಂದು ಅಭಿವೃದ್ಧಿಯ ಪುರಾವೆಗಳನ್ನು ನಾವು ಇವತ್ತಿಂದ ಸಹ ನೋಡ್ಬೋದಾಗಿದೆ. ಇದೇ ರೀತಿ ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಇಂಥ ಒಂದು ಸಚಿವರು ಈ ಒಂದು ಇಂಪ್ಲಿಮೆಂಟೇಷನ್ ಏನು ಮಾಡಿದಾರಲ್ಲ ಜಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ, ಅದೇ ರೀತಿ ಇನ್ನೂ ನಮ್ಮ ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಒಂದು ವಿಚಾರದ ಮೇಲೆ ಅಂಥವ್ರಿಗೇನೆ ಕೊಟ್ರೇನೆ, ಅಂಥ ಅಭಿವೃದ್ಧಿ ಕಾರ್ಯಗಳು ಯಾರು ಮಾಡ್ತಾರೆ ಅಂಥವ್ರಿಗೆ ಕೊಟ್ರೇನೆ ಇದು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಅವ್ರಿಗೆ ಕೊಡಿ ಅಂತ ನಾವು ಎಲ್ಲರೂ ಕೂಡಿ ಒತ್ತಾಯ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಆಂಜನೇಯ ಅಯ್ಯಳಪ್ಪ. ಥ್ಯಾಂಕ್ ಯು. ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ NS ಬೋಸರಾಜರವರಿಗೆ ಪುನಃ ಮತ್ತೊಮ್ಮೆ ಈ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನ ಕೊಡುವ ವಿಚಾರದಲ್ಲಿ ನಾವು 300 ಕಾಪು ಸಮಾಜದ ಎಲ್ಲ ಯುವಕರು, ನಮ್ಮ ಬಂಧು ಬಳಗ ಎಲ್ಲ ಕೂಡ ನಾವು ಆಶಿಸುತ್ತೇವೆ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನು ಮತ್ತೊಮ್ಮೆ ಬೇಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆಗೆ 3 ವರ್ಷ ಅವರ ಅವಿರತ ಶ್ರಮ, ನಿರಂತರವಾಗಿ ಕೂಡ ಶ್ರಮದಿಂದ ನಗರಕ್ಕೆ ಮತ್ತು ಜಿಲ್ಲೆಗೆ ಭಾಳಷ್ಟು ಅನುಕೂಲ ಆಗಿದೆ. ಆದರೂ ನಮಗೆ ಜಿಲ್ಲೆಯ ಸಚಿವ ಸ್ಥಾನವನ್ನು ಅವರಿಗೆ ಕೊಡಲಿಲ್ಲ, ಉಸ್ತುವಾರಿ ಸಚಿವ ಸ್ಥಾನ ಕೊಡಲಿಲ್ಲ. ಆದರೂ ಈ ಸಲ ಉಸ್ತುವಾರಿ ಸಚಿವ ಜೊತೆಗೆ ನಮಗೆ ಪುನಃ ಮತ್ತೊಮ್ಮೆ ಸಚಿವ ಸ್ಥಾನ ಕೊಟ್ಟಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಕೊನೆಸಾಗಿದ್ದಾವೆ, ಅವೆಲ್ಲವೂ ಕೂಡ ಮುಗಿಸ್ಕೋತೀವಿ. ಜೊತೆಯಲ್ಲಿ ನಮ್ಮ 300 ಕಾಪು ಸಮಾಜದ ಜನರು 8 ವಾರ್ಡ್ಗಳಲ್ಲಿ ನಾವೇನು ನಿವಸಿಸ್ತಿದ್ದೀವಿ, ಆ ಜಾಗದಲ್ಲಿ ಬಹುಕಾಲದಿಂದ ಬೇಡಿಕೆ ಇರತಕ್ಕಂಥ ಒಂದು ಜಲಾಲ್ ನಗರ ಕೆರೆ ಅಭಿವೃದ್ಧಿ ಭಾಳ ಕಂಟಕವಾಗಿರ್ತಕ್ಕಂಥ ಪರಿಸ್ಥಿತಿ, ಸುತ್ತಮುತ್ತಲಿನ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಅವರು ನಮಗೆ ಒಂದು ಉತ್ತಮವಾದಂಥ ಕೆರೆ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಅಂತರ್ಜಲ ವೃದ್ಧಿಯಲ್ಲಿ ಭಾಳ ಶ್ರಮ ವಹಿಸಿದ್ದಾರೆ. ಹೀಗಾಗಿ ಅವರ ಕೊಡುಗೆ ನಮಗೆ ಅಪಾರವಾಗಿರ್ತಕ್ಕಂಥದ್ದು. ನಮ್ಮ ಸುತ್ತಮುತ್ತಲಿನ ಸಮಾಜದ ಜನರ ಬೇಡಿಕೆಯನ್ನು ಅವರು ಈಡೇರಿಸಿದ್ದಾರೆ. ಹೀಗಾಗಿ ಅವರನ್ನು ಮಗದೊಮ್ಮೆ ಸಚಿವ ಸ್ಥಾನ ನೀಡಬೇಕಂತಂದು ನಾನು SK ನಾಗಿರೆಡ್ಡಿ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ನಾನು ಬೇಡ್ತಾ ಇದ್ದೀನಿ. SDPI ಪಕ್ಷದ ವತಿಯಿಂದ ರಾಜ್ಯ ಮಧ್ಯಂತರ ಪ್ರತಿನಿಧಿ ಸಭೆ ಹಾಗೂ SIR ವಿರೋಧಿಸಿ ಬೃಹತ್ ಬಹಿರಂಗ ಸಮಾವೇಶವನ್ನು ದಿನಾಂಕ 28ರಂದು ನಗರದ ಗ್ರೀನ್ ಪ್ಯಾಲೇಸ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪಕ್ಷದ ಪ್ರತಿನಿಧಿಗಳು, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಮತ್ತು ಮಹಿಳಾ ನಾಯಕಿಯರು ಭಾಗವಹಿಸಲಿದ್ದಾರೆ. ಈ ಸಭೆಯು ಪಕ್ಷದ ಸಂಘಟನಾತ್ಮಕ ಬಲವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು ಮತ್ತು ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ, ಸಂವಿಧಾನದ ಮೌಲ್ಯಗಳು ಹಾಗೂ ಜನಾಧಿಪತ್ಯವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಬಹಿರಂಗ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಮುಂದಿನ ಕೆಲವೊಂದು ಯೋಜನೆಗಳನ್ನು ರೂಪಿಸಿಕೊಂಡು ನಮ್ಮ ಒಂದು ದಿನದ ರಾಜ್ಯ ಪ್ರತಿನಿಧಿ ಸಭೆ SRC ಸ್ಟೇಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಅಲ್ಲಿಗೆ ಸಮಾಪ್ತಿಗೊಳ್ಳುತ್ತದೆ. ಅದಾದ ನಂತರ ಸಂಜೆ 7 ಗಂಟೆಗೆ ರಾಯಚೂರಿನಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ತರ್ತಾ ಇರುವಂತಹ SIR ಏನಿದೆ, SIR ನ ಖಂಡಿಸಿ ಬೃಹತ್ ಸಾರ್ವಜನಿಕ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಾರ್ವಜನಿಕ ಸಭೆಯಲ್ಲಿ ಈ ಜಿಲ್ಲೆಯ ಎಲ್ಲ ಜನತೆಯನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ಈ ಸಮಾವೇಶದಲ್ಲಿ ಪಕ್ಷದ ರಾಷ್ಟ್ರೀಯ ನಾಯಕರು, ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಸಾಹೇಬ್ರವರು, ಅದೇ ರೀತಿ ವಿವಿಧ ರಾಜ್ಯದ ವಿವಿಧ ನಾಯಕರುಗಳು ಕೂಡ SIR ಖಂಡಿಸಿ ನಡೆಸಿರತಕ್ಕಂತಹ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಅತಿಥಿಗಳಾಗಿ ಕೂಡ ಭಾಗವಹಿಸಲಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರಮುಖ ಪಕ್ಷವಾಗಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇರತಕ್ಕಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರಿನಲ್ಲಿ 28ನೇ ತಾರೀಕಿನಂದು ದೊಡ್ಡ ಮಟ್ಟದ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅವೆಲ್ಲರೂ ಕೂಡ ಮುಂಜಾನೆ ನಡೆಯುವಂತಹ ನಮ್ಮ ಪಕ್ಷದ ಧ್ವಜಾರೋಹಣ, ಅದರ ಜೊತೆಗೆ ಇನಾಗ್ರಲ್ ಸೆಷನ್ ಏನಿದೆ, ಉದ್ಘಾಟನಾ ಸಭೆ, ನಮ್ಮ ಒಂದು ದಿನದ ಜನಪ್ರತಿನಿಧಿ ಸಭೆ, ಉದ್ಘಾಟನಾ ಸಭೆ, ಇದರಲ್ಲಿ ತಾವೆಲ್ಲರೂ ಕೂಡ ಬಂದು ನಮ್ಮೊಂದಿಗೆ ಸಹಕರಿಸಬೇಕೆಂದು ಕೂಡ ರಾಜ್ಯ ಸಮಿತಿಯ ವತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ.
ನಿಂತಲ್ಲೇ ಕೈ ಚಳಕ ತೋರಿಸಿ ಲಕ್ಷಾಂತರ ರೂಪಾಯಿ ಎಗರಿಸಿದ ಚಲಾಕಿ ಕಳ್ಳಿ. ರಾಯಚೂರಿನ ಮಾನ್ವಿ ಪಟ್ಟಣದ ಬಸ್ ನಿಲ್ದಾಣ ಬಳಿ ಘಟನೆ. ಮಹಿಳೆಯೊಬ್ಬರು ಬ್ಯಾಂಕ್ನಿಂದ ತಂದಿದ್ದ ಹಣವನ್ನ ಚೀಲದಿಂದ ಕದ್ದ ಕಳ್ಳಿ. ರೂಪಾಯಿ 160,000 ರೂಪಾಯಿ ಹಣ ನೋಡುತ್ತಲೇ ಕದ್ದು ಸ್ಥಳದಿಂದ ಕಾಲ್ಕಿತ್ತಿದ್ದ ಮಹಿಳೆ. ಪಟ್ಟಣದ ಕೋನಪುರಪೇಟೆಯ ಅಮರಮ್ಮ ಎಂಬುವವರ ಹಣ ಕಳ್ಳತನ. ಬ್ಯಾಂಕ್ನಿಂದ ಹಿಂಬಾಲಿಸಿಕೊಂಡು ಬಂದು ಕೈ ಚಳಕ ತೋರಿಸಿರುವ ಕಳ್ಳಿ. ಕಿರಾಣಿ ಅಂಗಡಿ ಮುಂದೆ ನಿಂತಿದ್ದಾಗ ಗ್ರಾಹಕರ ಸೋಗಿನಲ್ಲಿ ನಿಂತಿದ್ದ ಮಹಿಳೆಯಿಂದ ಕೃತ್ಯ. ಮಹಿಳೆ ಕೈಯಲ್ಲಿದ್ದ ಬ್ಯಾಗ್ನ ಜಿಪ್ ತೆಗೆದು ಹಣ ತನ್ನ ಚೀಲದಲ್ಲಿ ಹಾಕಿಕೊಂಡ ಕಳ್ಳಿ. ಬಾಲಕನೊಬ್ಬನನ್ನ ಅಡ್ಡ ನಿಲ್ಲಿಸಿ ಕಳ್ಳತನ ಮಾಡಿ ಪರಾರಿ. ಕಳ್ಳತನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ರಾಜ್ಯ ಸರ್ಕಾರ ಮಹತ್ವದ ಪಂಚ ಗ್ಯಾರಂಟಿಗಳನ್ನು ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ವಿರೋಧ ಪಕ್ಷದವರು ಸುಳ್ಳು ಅಪ್ರಚಾರಕ್ಕೆ ಯಾವುದೇ ಕಿವಿ ಕೊಡುವ ಅಗತ್ಯವಿಲ್ಲ ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ನಡೆಸಲಾಗುತ್ತಿದೆ ಹೊರತು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಸೌಲಭ್ಯಗಳು ಎಂದಿನಂತೆ ಮುಂದುವರಿಯಲಿದ್ದು, ದುರುಪಯೋಗ ತಡೆಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ಮೃತರ ಫಲಾನುಭವಿಗಳಿಗೆ ವರ್ಗಾವಣೆಯಾಗಿದ್ದ ಹಣದಲ್ಲಿ ಈಗಾಗಲೇ ಸುಮಾರು 15 ಕೋಟಿ ರೂಪಾಯಿ ಹಿಂಪಡೆಯಲಾಗಿದೆ. ಉಳಿದ ರೂಪಾಯಿ 100 ಕೋಟಿ ವಸೂಲಿಗೆ ಬ್ಯಾಂಕ್ಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ಕಳೆದ 3 ವರ್ಷಗಳಿಂದ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 140 ಲಕ್ಷ ಕೋಟಿ ಅನುದಾನ ಖರ್ಚು ಮಾಡಲಾಗಿದೆ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಗ್ಯಾರಂಟಿ ಯೋಜನೆಗಳ ಅಪ್ರಚಾರ ಮಾಡುತ್ತಿದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ. ರಾಜ್ಯದ ಸರ್ವ ಜನಾಂಗದ ಜನರು ಗ್ಯಾರಂಟಿ ಯೋಜನೆಗಳ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಆನ್ಲೈನ್ದಿಂದ DBTದಿಂದ ಹಣ ಸಂದಾಯ ಆಗುತ್ತೆ. ನಾವು ಮೊದಲು ಕಂಡಿದ್ದು 1,40,00,000 2 ಲಕ್ಷ ಚಿಲ್ಲರೆ ಆಗಿದೆ. ಇದನ್ನು ನಿಲ್ಲಿಸಿದ್ದೇವೆ. ಅಷ್ಟಾದರೂ ಅದರ ಮಧ್ಯೆ ಹೋಗಿರ್ತಕ್ಕಂಥ ಹಣ ಇವತ್ತು ನಾವು ವಾಪಸ್ ಬಂದಿದೆ. 115 ಕೋಟಿ ರೂಪಾಯಿಗಳು ಈ ಮೃತಪಟ್ಟವರ ಅಕೌಂಟ್ಗೆ ಜಮಾ ಆಗಿದೆ. ಅದಕ್ಕಾಗಿ ಇಲಾಖೆಯ ಸಭೆಗಳನ್ನು ಮಾಡಿದ್ದೇವೆ. ಬ್ಯಾಂಕರ್ಸ್ ಮೀಟಿಂಗ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತು ಉನ್ನತ ಸಭೆಗಳನ್ನು ಮಾಡಿದ್ದೇವೆ. ಉನ್ನತ ಮಟ್ಟದ ಸಭೆಯ ಸಂದರ್ಭದಲ್ಲಿ ಹೊರರಾಜ್ಯದ ಬ್ರಾಂಚ್ಗಳು ಹೆಡ್ ಆಫೀಸ್ ನಮ್ಮಲ್ಲಿಂದ ಮತ್ತು ಬ್ಯಾಂಕ್ಗಳಿಂದ ನಮಗೆ ಸರಿಯಾದ ಸಹಕಾರ ಸಿಕ್ಕಿರಲಿಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಮೊನ್ನೆ ಕಳೆದ ವಾರ ನೇರವಾಗಿ ಎಲ್ಲವನ್ನು ಕರೆಸಿ 5 ಜನ ಮಂತ್ರಿಗಳು, ಈ ಇಲಾಖೆಗೆ ಸಂಬಂಧಪಟ್ಟ 5 ಜನ ಮಂತ್ರಿಗಳು, ಮೊದಲನೇದಾಗಿ ಮುಖ್ಯಮಂತ್ರಿ ಇದ್ದಾರೆ, ಜ್ಯೋತಿಗೆ ಜಾರ್ಜ್ ಅವರಿದ್ದಾರೆ, ಅನ್ನಭಾಗ್ಯಕ್ಕೆ ಮಾನ್ಯ ಮುನಿಯಪ್ಪ ಇದ್ದಾರೆ,
ಇನ್ನು ಶಕ್ತಿಗೆ ಮಾನ್ಯ ಬೈರತಿಯವರಿಗೆ ಅಭ್ಯರ್ಥಿ ಸುರೇಶ್ ಅವರಿದ್ದಾರೆ. ಅದೇ ರೀತಿ ಇವರಿಗೆ ಡಾಕ್ಟರ್ ಶರಣ್ ಪ್ರಕಾಶ್ ಮಾಡಿ ಅವರನ್ನು ಒಳಗೊಳ್ಳುವಂತೆ ಉನ್ನತ ಮಟ್ಟದ ಸಭೆ ಚೀಫ್ ಸೆಕ್ರೆಟರಿ ಮತ್ತು 5 ಜನ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಒಂದು CAG ರಿಪೋರ್ಟ್ ಕೂಡ ಬಂದಿದೆ. ಆದ CAG ರಿಪೋರ್ಟ್ ನಮ್ಮ ಕೈಗೆ ಬಂದಿಲ್ಲ. ಅದೊಂದಷ್ಟು ಅದನ್ನು ಸರಿಪಡಿಸುವ ಕೆಲಸ ಮಾಡಿದೆ. ಆದರೆ ಇದರಲ್ಲಿ ಒಂದು ತನ್ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸೋದು ಉಳಿದಂತೆ ಇಲ್ಲಿವರೆಗೂ ನಾವು 1,40,40,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಜನರಿಗೆ ಕೊಟ್ಟಂಥ ಒಂದು ಹೆಮ್ಮೆಯ ವಿಷಯ. ಇದರಲ್ಲಿ ನಾನು ಬಗ್ಗೆ ಮೂರೇ ನೋಡ್ಬೋದು. ಒಂದನೇದು ಇದು ಸರಿಪಡಿಸಬೇಕಾದ ಕರ್ತವ್ಯ ಕೇಂದ್ರದಲ್ಲಿದೆ. ಬ್ಯಾಂಕ್ನಲ್ಲಿ ಹೋಗಿ ಹಣ ದುರುಪಯೋಗ ಆಗಿಲ್ಲ, ಡಿಪಾಸಿಟ್ ಆಗಿದೆ. ಬಿಕಾಸ್ ಅವ್ರು ನೇರವಾಗಿ ಬರೀದೇ ಇರೋದ್ರಿಂದ ಅವ್ರ ಅಕೌಂಟ್ ಹೋಗಿರೋದನ್ನ ವಾಪಸ್ ಕೊಡೋ ಪ್ರಯತ್ನ ಮಾಡಿದರೆ 15,000 ಕೋಟಿ ವಾಪಸ್ ಬಂದಿದೆ. ಇನ್ನು 3 ಕೋಟಿ ರಿಟರ್ನ್ ಬಂದಿದೆ. 15,000 ಇನ್ನು 100 ಕೋಟಿ ಒಂದು ಸೆಕೆಂಡ್ ನಿಮ್ಮ ಜೊತೆ ಇನ್ನ 1 ಗಂಟೆ. ಬೈಕಿಗೆ ಪೆಟ್ರೋಲ್ ಹಾಕಿಸಿಕೊಳ್ಳುವ ವಿಚಾರದಲ್ಲಿ ಗಲಾಟೆ, ಪರಸ್ಪರ ಹೊಡೆದಾಡಿಕೊಂಡ ಯುವಕರು, ಓರ್ವ ಯುವಕನಿಗೆ ಗಾಯ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಗುರುಗುಂಟದಲ್ಲಿ ಘಟನೆ. ಗುರುಗುಂಟದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಯುವಕರ ಮಧ್ಯೆ ಹೊಡೆದಾಟ. ಪೆಟ್ರೋಲ್ ಹಾಕಿಸಿಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಶುರುವಾದ ಜಗಳ. ಯುವಕರು ಹೊಡೆದಾಡಿಕೊಂಡ ದೃಶ್ಯ ಪೆಟ್ರೋಲ್ ಬಂಕ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಓರ್ವ ಯುವಕನಿಗೆ ನೀರಿನೂರು ದೊಡ್ಡಿ ಗ್ರಾಮದ ಇಬ್ಬರು ಯುವಕರಿಂದ ಹಲ್ಲೆ. ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಆಚರಣೆ ಹಾಗೂ ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಸವರಾಜ್ ಕಳಸ್ ಏಮ್ಸ್ ಹೋರಾಟಗಾರರು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ BN ಅಕ್ಕಿ ಹಿರಿಯ ರಂಗಭೂಮಿ ಕಲಾವಿದರು ರಾಯಚೂರು ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಿಂಗಿರಿ ನರಸಪ್ಪ ಜಾನಪದ ಕಲಾವಿದರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಶಾಪುರ್ ಹಾಗೂ ಶ್ರೀ B ಬಸವರಾಜ್ ಅಧ್ಯಕ್ಷರು ಸೂರ್ಯೋದಯ ವಾಕಿಂಗ್ ಕ್ಲಬ್ ರಾಯಚೂರು ಹಾಗೂ ಭೀಮರಾಯ ಹದ್ದಿನಾಳ್ ಸಂಪಾದಕರು ಕಂಬಿಲವಾಣಿ ಕನ್ನಡ ದಿನಪತ್ರಿಕೆ ರಾಯಚೂರು, ಶ್ರೀ ಕೊರೆನಲ್ ಕನ್ನಡ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಗಾರದಿನಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೂ ಸ್ಥಳೀಯ ಕಲಾವಿದರಿಂದ ಜಾನಪದ ಗಾಯನ ಮತ್ತು ರಂಗಗೀತೆಗಳ ಗಾಯನ ಇರುತ್ತದೆ. ಅದೇ ರೀತಿ ಈ ವೇದಿಕೆ ಮೇಲೆ ಸಿಜಿಕೆ ರಂಗ ಪುರಸ್ಕೃತರು ಶ್ರೀಮತಿ ಶಿವಕುಮಾರಿ ತಾಯಣ್ಣ ಯರಗೇರ ಮತ್ತು ಕುಮಾರಿ ಮರಿಯಮ್ಮ ಚೂಡಿ ಈ ಇಬ್ಬರನ್ನು ನಾವು ರಂಗ ಪುರಸ್ಕಾರಕ್ಕೆ ಈ ವರ್ಷ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾಳೆ ದಿನಾಂಕ 27/6/2026 ಸಂಜೆ 6:30 ಗಂಟೆಗೆ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠ ಪಬ್ಲಿಕ್ ಗಾರ್ಡನ್ ಹತ್ತಿರ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಲಾವಿದರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ.